ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಹೋತ್ಸವದಲ್ಲಿ ಸ್ಮರಣಿಕೆ ಸಮಿತಿ ಬೆಂಗಳೂರಿನ ಒಂದು ಸಮಿತಿ ಏನು ನಿರ್ಮಾಣವಾಗಿದೆ ಅದರ ಸಹ ಸಂಚಾಲಕರಾಗಿರುವಂತಹ ಶ್ರೀಯುತ ವೆಂಕಟರಮಣ ರಾವ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಬಾರ್ನ್ ಅಂಡ್ ಬ್ರಾಟ್ ಅಪ್ ನಮ್ಮ ಉಜಿರೆಯಲ್ಲಿ ನಮ್ಮ ಊರಿನವರು ಅಂತ ಒಂದು ಹೆಮ್ಮೆ ಇದ್ರೆ ಇನ್ನು 30 ವರ್ಷ ಬೆಂಗಳೂರಿನಲ್ಲಿ ಕಳೆದಿದ್ದೀರಾ. ಈಗ ಬ್ಯಾಕ್ ಟು ಹೋಮ್ ಲ್ಯಾಂಡ್ ಅನ್ನೋ ತರ ನಮ್ಮ ಈ ಒಂದು ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ? ಇದು ಒಂದು ತುಂಬಾ ಐತಿಹಾಸಿಕ ಕ್ಷಣ. ನಮ್ಗೆ ಮೊದಲಿಂದ ನಮ್ಮ ಹುಟ್ಟಿದ ಮಣ್ಣು, ಹುಟ್ಟಿದ ನೆಲ, ಒಂದು ಶ್ರೀರಾಮ ಒಂದು ಮಾತು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ನಮ್ಮ ಹುಟ್ಟಿದ ನೆಲ, ಆಮೇಲೆ ನಮ್ಮ ತಾಯಿಯು ತುಂಬಾ ಪರಮ ಪವಿತ್ರ ಅಂತೇಳಿ. ಹಾಗೆ ಇದು ನಮ್ಗೆ ಮೂರನೇ ಬ್ರಹ್ಮ ಕಲಶ. ನಾವು ಇದರಲ್ಲಿ ಭಾಗಿಯಾಗ್ತಾ ಇರೋದು. ಮೊದಲನೇದು 2001ರಲ್ಲಿ ಭಾಗಿಯಾಗಿದ್ವಿ, ಆಮೇಲೆ 2013ರಲ್ಲಿ. ಈ ಸಲ ನಮ್ಗೆ ವಿಶೇಷವಾಗಿ ಒಂದು ಬೆಂಗಳೂರು ಸಮಿತಿ ಅಂತ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ನಾವು ಬಂದಿದ್ದೆವು, ನಮ್ಮ ಇಲ್ಲಿ ಏನು ವಾಲಂಟಿಯರ್ ಕೆಲಸ ಅಥವಾ ಯಥಾನುಶಕ್ತಿ ಏನು ನಾವು ಇಲ್ಲಿ ಸೇವೆ ಮಾಡಿದ್ದೀವಿ. ಇದೊಂದು ವಿಶೇಷ ನಮ್ಗೆ ಸದಾವಕಾಶ. ಸೊ ಇದರಲ್ಲಿ ನಾವು ಬೆಂಗಳೂರಿನಲ್ಲಿ ಸಮಿತಿ ಮಾಡಿಕೊಂಡು ನಮ್ಮ ಉಜಿರೆಗೆ ಸಂಬಂಧಪಟ್ಟವರು, ಇಲ್ಲಿ ಹುಟ್ಟಿದವರು, ಇಲ್ಲಿ ಬೆಳೆದವರು ಅಥವಾ ಇಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಬೆಂಗಳೂರಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರನ್ನೆಲ್ಲ ಒಂದು ಗ್ರೂಪ್ ಮಾಡಿಸಿ, ಹಾಗೆ ಒಂದು ಒಂದು ಎಲ್ಲ ಸಂಘಟನೆ ಅಲ್ಲಿ ಮಾಡಿದ್ವಿ. ಹಾಗೆ ಇಲ್ಲಿನ ಮುಕ್ತೇಶ್ವರದ ಶರತ್ ಕೃಷ್ಣ ಪಡ್ಡವರ ಹತ್ರ ಮಾತಾಡಿ ಇಲ್ಲಿ ಏನು ಬೇಕಾಗ್ಬೋದು ಇಲ್ಲಿನ ವ್ಯವಸ್ಥೆಗೆ, ಅದನ್ನೆಲ್ಲ ಒಂದು ನಮ್ಮ ಅಲ್ಲಿಂದ ಏನು ಸಂಗ್ರಹ ಮಾಡಿ ಕೊಡ್ಬೋದು ಅದನ್ನು ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಇದರಲ್ಲಿ ಮೇಯ್ನ್ ಆಗಿ ನಮಗೆ ಇಲ್ಲಿ ಸ್ಮರಣಿಕೆಗಳು, ಮತ್ತೆ ಶಾಲ್ಗಳು, ವಿಧ ವಿಧ ಶಾಲುಗಳು, ಹಾಗೆ ಪ್ರಸಾದದ ಕೆಲವು ಐಟಮ್ಗಳು, ಮತ್ತೆ ಕಾಯಿನ್ಸು, ಇದನ್ನೆಲ್ಲ ನಾವು ಅಲ್ಲಿಂದ ಸಂಗ್ರಹ ಮಾಡಿ ನಾವು ಇಲ್ಲಿ ಸಪ್ಲೈ ಮಾಡಿದ್ವಿ. ಅಂದ್ರೆ ಇಲ್ಲಿ ನಾವೆಲ್ಲ ಅಲ್ಲಿ ಎಲ್ಲರನ್ನು ಕಲೆಕ್ಷನ್ ಮಾಡಿ ಇಲ್ಲಿಗೆ ನಾವು ಒದಗಿಸಿ ಕೊಟ್ಟಿದ್ದೀವಿ. ಇದೊಂದು ನಮಗೆ ದೊಡ್ಡ ಅವಕಾಶ. ನಾವು ಯಾವಾಗಲೂ ಇದಕ್ಕೆ ನಾವು ಚಿರಋಣಿಗಳಾಗಿರ್ತೇವೆ. ನಮ್ಮ ಭಾಗ್ಯದ ಜನಾರ್ದನ ದೇವರ ಸೇವೆ ಮಾಡುವುದು. ಸರ್, ನೀವು 30 ವರ್ಷಗಳ ಹಿಂದೆ ಇಲ್ಲಿ ಉಜಿರೆಯಿಂದ ಬೆಂಗಳೂರಿಗೆ ಹೋದದ್ದು. ಅಂದಿನ ಉಜಿರೆ ಇವತ್ತು ಬ್ರಹ್ಮಕಲಶ ಆಗುವಾಗ ಅದೆಷ್ಟೋ ಒಂದು ಡೆವಲಪ್ಮೆಂಟ್ಸ್ ಇಲ್ಲಿ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಅತ್ಯದ್ಭುತವಾದ ಬೆಳವಣಿಗೆ. ನಾವು ಹೊರಡುವಾಗ ಇಲ್ಲಿನ ಉಜಿರೆ ಚಿತ್ರಣ ಒಂದು ಬೇರೆ ಇತ್ತು. ಹಾಗೆ ನಾವು ಬರ್ತಾ ಹೋಗ್ತಾ ಇದ್ವಿ, ಇಲ್ಲಿ ನಾವೇನಾದ್ರು ಫಂಕ್ಷನ್ ನಮ್ಮ ರಿಲೇಷನ್ ಅಲ್ಲಿ ಇಲ್ಲಿರೋದು. ಹಾಗೆ ಇತ್ತೀಚೆಗೆ ಒಂದು 15 ವರ್ಷಗಳಲ್ಲಿ ಇದು ಅತ್ಯದ್ಭುತವಾದ ಪರಿವರ್ತನೆ ಹೊಂದಿದೆ. ತುಂಬಾ ಬೆಳವಣಿಗೆಗಳು. ಹಾಗೆ ನಾವು ತುಂಬಾ ಸಂತೋಷ ಇದರಲ್ಲಿ. ಈಗ ರಸ್ತೆಗಳು ತುಂಬಾ ಅಗಲಾಗ್ತವೆ, ಹಾಗೆ ದೇವಸ್ಥಾನ ತುಂಬಾ ಜೀರ್ಣೋದ್ಧಾರ ಆಗಿದೆ. ಎಲ್ಲವೂ ಅತ್ಯದ್ಭುತವಾದ ಬೆಳವಣಿಗೆ. ನೀವು 3 ಬ್ರಹ್ಮ ಕಲಶಗಳನ್ನ ನೋಡಿದ್ದೀರಾ ಅಂತ ಹೇಳಿದ್ರೆ, ಅದರಲ್ಲಿ ಹಾಗಾದ್ರೆ ಇಡೀ ಊರೇ ಕೊಂಡಾಡ್ತಿರುವಂತಹ ಶ್ರೀಯುತ ಕೀರ್ತಿಶೇಷ ವಿಜಯರಾಘವ ಪಡಿವೇಟ್ ನಾಯರ್ ಇವರನ್ನ ಕೂಡ ನೀವು ನೋಡಿರ್ತೀರಾ. ಖಂಡಿತ. ಹಾಗಾಗಿ ಅವರ ಬಗ್ಗೆ ಏನ್ ಹೇಳ್ತೀರಾ? ಅವರೊಂದು ಅದ್ಭುತ ಮನುಷ್ಯ, ದೇವತಾ ಮನುಷ್ಯ ಅವರು. ನಮಗೆ ನಾವು ಬೆಂಗಳೂರು ಹೋಗೋ ಮೊದಲು ನಾವು ಇಲ್ಲೇ ಇದ್ವಿ. ನಮ್ಮ ತಂದೆಯವರು ಶ್ಯಾಮರಾವ್ ಅಂತ, ಅವರು ಈ ದೇವಸ್ಥಾನದ ಕಮಿಟಿಗಳಲ್ಲಿ, ಆಮೇಲೆ ಧರ್ಮಸ್ಥಳ ಟ್ರಸ್ಟ್ ನ ಮೆಂಬರ್ ಅವರು ಕೂಡ. ಹಾಗೆ ಇಲ್ಲಿರುವಾಗ ಕೂಡ ನಮ್ಗೆ ಒಳ್ಳೆ ಒಡನಾಟ ಇದ್ದು ಪಡ್ವೆಟ್ನಾರ ಕುಟುಂಬದ ಜೊತೆ. ಹಾಗೆ ನಮ್ಮ ತಂದೆಯವರೆಲ್ಲ ಫಸ್ಟ್ ಬ್ರಹ್ಮಕಲಿ ತುಂಬಾ ಜವಾಬ್ದಾರಿಗಳನ್ನ ಅವರು ತಗೊಂಡಿದ್ರು. ವಿಜಯರಾಘವ ಪಡ್ವೆಟ್ನವರಿಗೆ ಅವರು ತುಂಬಾ ಹತ್ತಿರದವರಾಗಿದ್ರು. ಹಾಗೆ ಅದೊಂದು ಅವಿನಾಭಾವ ಸಂಬಂಧ ಇತ್ತು. ಈಗ ಅದು ಈ ಬ್ರಹ್ಮಕಲಶ ಅದು ಇನ್ನೂ ಉತ್ತಮಗೊಂಡಿದೆ. ಶರತ್ ಕೃಷ್ಣ ಪಡ್ಡವರ ವಿಜಯರಾಘವ ಪಡ್ವೆಟ್ ನಮ್ಗೆ ದೇವತಾ ಮನುಷ್ಯ. ನಮ್ಗೆ ಅವರಿಂದ ನಾವು ತುಂಬಾ ಕಲ್ತಿದ್ದೇವೆ. ಜನರಲ್ಲಿ ಹೇಗಿರ್ಬೇಕು, ಮತ್ತೆ ಉಜಿರೆ ಒಂದು ಜನಗಳ ಮಧ್ಯೆ ಸಂಬಂಧ, ಆಮೇಲೆ ತುಂಬಾ ವಿಷಯಗಳಲ್ಲಿ ಅವರಿಂದ ನಾವು ತುಂಬಾ ಕಲ್ತಿದ್ದೇವೆ. ಅವ್ರು ನಮ್ಗೆ ಯಾವಾಗಲೂ ಗುರು ಸಮಾನ. ನೀವು ಒಂದ್ ಮಾತು ಹೇಳಿದ್ರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಹಾಗಾಗಿ ಇವತ್ತು ಅದೇ ಅನೇಕರು ನಮ್ಮ ಒಂದು ಹುಟ್ಟೂರಿಂದ ದೂರ ಇರ್ತಾರೆ, ಸಿಟಿಗಳಲ್ಲಿ ಇರ್ತಾರೆ, ಬೆಂಗಳೂರು ಅಂತ ಇಟ್ಕೊಳ್ಳುವ. ಹಾಗಾಗಿ ಅಂತವರಿಗೆ ಯಾವ ಸಂದೇಶವನ್ನ ಕೊಡ್ತೀರಾ? ನಮ್ಮ ಊರಿಗೆ, ನಮ್ಮ ಊರಿನ ಬೆಳವಣಿಗೆಗೆ ನಮ್ಮ ಕೈಯಿಂದ ಆದಷ್ಟು ಏನೆಲ್ಲ ಮಾಡಬಹುದು? ಹೌದು, ಇದು ಖಂಡಿತ. ನಮ್ಮ ಹುಟ್ಟಿದ ಭೂಮಿಯನ್ನು ನಾವು ಯಾವತ್ತಿಗೂ ಮರೆಯಬಾರ್ದು. ನಮ್ಮ ಯಾವ್ದು ಸಂಪರ್ಕ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಹುಟ್ಟಿದ ಭೂಮಿ, ಮತ್ತೆ ವಿದ್ಯಾಭ್ಯಾಸ ಪಡೆದದ್ದು, ಆಮೇಲೆ ಉಜಿರೆ ಅಂತ ಹೇಳಿದ್ರೆ ಮೊದಲಿಂದಲೂ ಒಂದು ತುಂಬಾ ಶ್ರೇಷ್ಠವಾದ ಊರು. ಯಾಕಂದ್ರೆ ಧರ್ಮಸ್ಥಳದ ಇದು ಹೆಬ್ಬಾಗಿಲು. ಧರ್ಮಸ್ಥಳದ ಅಲ್ಲಿ ಏನೋ ದೊಡ್ಡ ಕಾರ್ಯಕ್ರಮಗಳು ಇದ್ರು ಉಜಿರೆಯವರು ಅದ್ರಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು, ಈಗ ಧರ್ಮಸ್ಥಳದವರು ನಮ್ಮ ತುಂಬಾ ಅಲ್ಲಿ ಧರ್ಮಸ್ಥಳದ ಬಗ್ಗೆ ತುಂಬಾ ಪ್ರಚಾರ ಇದೆ. ಹಾಗೆ ಉಜಿರೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು. ಈಗ ಬೆಂಗಳೂರಿನಲ್ಲಿ ಕೂಡ ನಮ್ಮ ತುಂಬಾ ಗೆಳೆಯರಿದ್ದಾರೆ, ಹಾಗೆ ನಮ್ಮ ಕಸ್ಟಮರ್ಸ್ ಇದ್ದಾರೆ. ಅವರೆಲ್ಲ ಉಜಿರೆ ಬಗ್ಗೆ ಎಲ್ರಿಗೂ ತುಂಬಾ ಗೊತ್ತು. ಹಾಗೆ ಉಜಿರೆಯಲ್ಲಿ ಹುಟ್ಟಿದವ್ರ ನಾನು ಎಷ್ಟು ಹೇಳುದು, ನಮ್ಮ ಉಜಿರೆಯನ್ನು ಇಲ್ಲಿ ಕಲ್ತಿದ್ದಕ್ಕೆ ಅಥವಾ ಇಲ್ಲಿ ಏನು ನಾವು ಪ್ರಯೋಜನ ತಗೊಂಡಿದ್ದೀವಿ ಯಾವಾಗ್ಲೂ ಮರಿಬಾರ್ದು.
ಅದರ ನಾವು ಕನೆಕ್ಷನ್ ಅದನ್ನ ಇಟ್ಕೊಳ್ಳೇಬೇಕು ನಾವು ಯಾವಾಗಲೂ. ನಮ್ಮ ಊರಿನ ಪ್ರತಿ, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರತಿ ನಿಮಗಿರುವಂತಹ ಒಂದು ಗೌರವ, ಪ್ರೀತಿ ಮತ್ತೆ ಅದನ್ನ ಬೆಳೆಸುವಂತಹ ಮನೋಭಾವ ನೋಡಿ ನಮ್ಗೆ ನಿಜ ಖುಷಿ ಆಗ್ತಾ ಇದೆ. ನಮ್ಮ ಇಡೀ ಸಮಾಜಕ್ಕೆ ಇವರು ಸ್ಫೂರ್ತಿ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದ.